ಯಮಕನಮರಡಿ ಹಸಿರು ಬೆಟ್ಟಗಳ ನಡುವೆ ನದಿ ಹರಿಯುವ ಸಮೃದ್ಧ ಗ್ರಾಮ. ವ್ಯಾಪಾರದಿಂದ ತುಂಬಿ ಹಡಸುತ್ತಿದ್ದ ಆ ಸ್ಥಳ ಅದು ಯಮಕನಮರಡಿ. ಜನರು ಕರೆಯುತ್ತಿದ್ದರೂ ಛೋಟಾ ಮುಂಬೈ ಎಂದು. ಈ ಸಮೃದ್ಧಿ ಶತ್ರುರಾಜ್ಯಗಳ ಕಣ್ಣಿಗೆ ಬಿತ್ತು. ಯಮಕನಮರಡಿಯನ್ನು ಕಬಳಿಸಲು ಅವರು ದೊಡ್ಡ ಸೈನ್ಯದೊಂದಿಗೆ ದಾಳಿ ಮಾಡಲು ನಿರ್ಧರಿಸಿದರು. ಆದರೆ ಶತ್ರುದಾಳಿಗೂ ಮುನ್ನವೇ ರಾಣಿ ಯಮನಕ್ಕಾದೇವಿ ಸಿದ್ಧರಾಗಿದ್ದರು. 5 ಬಲಿಷ್ಠ ಕೋಟೆಗಳು, ಗುಪ್ತ ಗುಹೆಗಳು, ಆಹಾರ ನೀರಿನ ಭಾರೀ ಸಂಗ್ರಹ ಎಲ್ಲವನ್ನೂ ಅವರು ಸಿದ್ಧಪಡಿಸಿದ್ದರು. ಒಂದು ದಿನ ಶತ್ರುಸೇನೆ ಭಯಂಕರ ದಾಳಿ ಮಾಡಿತು. ಕೋಟೆಗಳ ಮೇಲೆ ಆಕ್ರಮಣ ಆರಂಭವಾಯಿತು. ಕೊನೆಗೆ ಕೋಟೆಗಳು ಶತ್ರುಗಳನ್ನು ತಡೆದವು. ಆಮೇಲೆ ಗುಹೆಗಳ ಮೂಲಕ ಹಿಂಬದಿಯಿಂದ ದಾಳಿ. ಶತ್ರುಗಳು ಗೊಂದಲಕ್ಕೆ ಒಳಗಾದರು. ಕೊನೆಗೆ ರಾಣಿ ಯಮನಕ್ಕಾದೇವಿ ಸ್ವತಃ ಯುದ್ಧಕ್ಕೆ ಇಳಿದರು. ನಾವು ನಮ್ಮ ನೆಲವನ್ನು ಕಾಪಾಡಬೇಕು ಎಂದು ಸೇನೆಯನ್ನು ಮುನ್ನಡೆಸಿದರು. ಯುದ್ಧದ ನಡುವೆ ಜನರನ್ನು ಗುಹೆಗಳ ಮೂಲಕ ಸುರಕ್ಷಿತ ಸ್ಥಳಕ್ಕೆ ಕಳುಹಿಸಲಾಯಿತು. ಈ ಎಲ್ಲಾ ತಂತ್ರಗಳಿಂದ ಶತ್ರುಸೇನೆ ಸೋತಿತು. ಯಮಕನಮರಡಿ ಉಳಿಯಿತು. ರಾಣಿ ವಿಜಯಶಾಲಿಯಾದರು. ಇಂದಿಗೂ ಆ ಕೋಟೆಗಳು, ಗುಹೆಗಳು, ಕೆರೆಗಳು ಆ ಮಹಾಯುದ್ಧದ ಕಥೆಯನ್ನು ಹೇಳುತ್ತಿವೆ. ರಾಣಿ ಯಮನಕ್ಕದೇವಿ ಎಂದಿಗೂ ಮರೆಯಲಾಗದ ಹೆಸರಾಗಿದೆ.